ಸೊ ಹಾಯ್ ಫ್ರೆಂಡ್ಸ್, ಇವತ್ತಿನ ಪೇಪರ್ ನೋಡ್ತಾ ಇದ್ದೇನೆ. ಇವತ್ತು 5/7/2026. ಸೊ ಇವತ್ತಿನ ಪೇಪರ್ ಅಲ್ಲಿ ಫಸ್ಟ್ ನ್ಯೂಸ್ ಇದು ಬಂದಿದೆ ನೋಡಿ. ವೈಭವ್ ಪಾದಾರ್ಪಣೆ. ಸೊ ವೈಭವ್ ಸೂರ್ಯವಂಶಿ ಅವರು ಭಾರತದ ಕ್ರಿಕೆಟ್ ತಂಡವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೇಮ್ ಅಲ್ಲಿ ಪಾದಾರ್ಪಣೆ ಮಾಡಿದ್ರು. ಆ ರಿಗಾರ್ಡಿಂಗ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಜಸ್ಟ್ ಏನ್ ನೋಡೋದಾದ್ರೆ, ವೈಭವ್ ಸೂರ್ಯವಂಶಿ ಅವರು ಪಾದಾರ್ಪಣೆ ಇವ್ರೇನಂತಂದ್ರೆ ಭಾರತದ ಈ T20 ಗೇಮ್ ನಲ್ಲಿ ಪಾದಾರ್ಪಣೆ ಮಾಡ್ತಾರ. ಯಾರ ಟೀಮ್ ವಿರುದ್ಧ ಅಂತ ನೆನಪಿರ್ಲಿ. ಅಂದ್ರೆ ಈಗ ಸದ್ಯದ ನ್ಯೂಸ್ ಆಗಿ ನಮ್ಗೆ ನೆನಪಿರುತ್ತೆ, ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಇಂಥ ಕ್ವಶನ್ ಬಂದ್ರೆ ಗೊತ್ತಿರಲ್ಲ. ಯಾವ ಟೀಮ್ ವಿರುದ್ಧ ಅಂದ್ರೆ ಇಂಗ್ಲೆಂಡ್ ಟೀಮ್. ಇವ್ರದ್ದು ದಾಖಲೆ ಏನು ಅಂತಂದ್ರೆ, ಇವರು 15 ವರ್ಷ 99 ದಿನ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರ ಇವರು ದಾಖಲೆಯನ್ನು ಮುರಿತಾರೆ. ಸಚಿನ್ ತೆಂಡೂಲ್ಕರ್ ಅವರು ಯಾವಾಗ ಪಾದಾರ್ಪಣೆ ಮಾಡಿದ್ರು ಅಂತಂದ್ರೆ 16 ವರ್ಷ 205 ದಿನ ಆದಾಗ ಸಚಿನ್ ತೆಂಡೂಲ್ಕರ್ ಅವರು ಪಾದಾರ್ಪಣೆ ಮಾಡಿದ್ರು. ಹಾಗಾಗಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದು 15 ವರ್ಷ 99 ದಿನ ಇದ್ದಾಗ ವೈಭವ್ ಸೂರ್ಯವಂಶಿ ಅವರು ಪಾದಾರ್ಪಣೆ ಮಾಡ್ತಾರೆ. ಇಲ್ಲಿ ನೋಡಿ ಕ್ವಶನ್ ಈ ರೀತಿ ಇರುತ್ತೆ. ವೈಭವ್ ಸೂರ್ಯವಂಶಿ ಅವರ ಪಾದಾರ್ಪಣೆ ಯಾವ ದೇಶದ ವಿರುದ್ಧ ನಡೆಯಿತು ಅಂತಂದ್ರೆ ಇಂಗ್ಲೆಂಡ್ ದೇಶದ ವಿರುದ್ಧ ನಡೆಯಿತು. ಇದು T20 ಗೇಮ್. ಸೊ ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಇಲ್ಲೇ ಇದೆ ನೋಡಿ. ಬರಗಾಲದಲ್ಲಿ ಊಳಿನ ಬರೆ. ರಾಜ್ಯದ 15 ಬೃಹತ್ ಮತ್ತು 230 ಸಣ್ಣ ಮಧ್ಯಮ ಜಲಾಶಯಗಳಲ್ಲಿ ಅಪಾರ ಹೂಳು ತುಂಬಿಕೊಂಡಿದೆ ಅಂತ. ಹೂಳು ಅಂದ್ರೆ ಮಣ್ಣು ತುಂಬಿಕೊಂಡಿದೆ ಅಂತ ಇವತ್ತಿನ ನ್ಯೂಸ್ ಇದೆ. ಇವತ್ತಿನ ನ್ಯೂಸ್ ಪ್ರಕಾರ ಈ ಸಣ್ಣ ಪುಟ್ಟ ಈ ಜಲಾಶಯಗಳ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇವು ಒಂದಷ್ಟು ಮೂರು ಗೊತ್ತಿರಲಿ. ಕರ್ನಾಟಕದ ಪ್ರಮುಖ ಜಲಾಶಯಗಳು ಯಾವುವು ಅಂತ ನೋಡಿ. KRS ಬರುತ್ತೆ, ಇದು ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಇದು ನೀರಾವರಿ, ಕುಡಿಯುವ ನೀರು ಮತ್ತು ವಿದ್ಯುತ್ ಉದ್ದೇಶದಿಂದ ನಿರ್ಮಿಸಿರುವಂತದ್ದು. ಇನ್ನು ಕಬಿನಿ ಜಲಾಶಯ ಕಬಿನಿ ನದಿಗೆ ಮೈಸೂರು ಜಿಲ್ಲೆಯಲ್ಲಿ. ಹೇಮಾವತಿ ನದಿ ಹಾಸನ. ಇನ್ನು ಆರಂಗಿ ನದಿಗೆ ಕೊಡಗು ಜಿಲ್ಲೆ. ಇನ್ನು ಮೇಕೆದಾಟು ಇನ್ನು ಪ್ರಸ್ತಾವಿತ, ಇದು ಕಾವೇರಿ ನದಿಗೆ, ಇದು ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನು ಆಲಮಟ್ಟಿ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಇದು ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಇದು ಎಕ್ಸಾಮ್ ಅಲ್ಲಿ ಬಂದಿದೆ ನೋಡಿ, ನಾರಾಯಣಪುರ ಅಂದ್ರೆ ಇದನ್ನು ಬಸವಸಾಗರ ಅಂತ ಕರೀತಾರೆ. ಇದು ಕೃಷ್ಣಾ ನದಿಗೆ ಯಾದಗಿರಿ ಜಿಲ್ಲೆ. ನೆಕ್ಸ್ಟ್ ತುಂಗಭದ್ರಾ ನದಿ, ಘಟಪ್ರಭಾ ನದಿ ಬೆಳಗಾವಿ. ಇನ್ನು ಮಲಪ್ರಭಾ ಅಂದ್ರೆ ರೇಣುಕಾ ಸಾಗರ ಅಂತ ಕರೀತಾರೆ ನೋಡಿ. ನೆನಪಿರ್ಲಿ, ಮಲಪ್ರಭಾಗೆ ರೇಣುಕಾ ಸಾಗರ ಅಂತ ಕರೀತಾರೆ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆ. ಇನ್ನು ಸೂಪಾ ಕಾಳಿ ನದಿ ಉತ್ತರ ಕನ್ನಡ, ಇದು ಜಲವಿದ್ಯುತ್. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ನೆನಪಿರ್ಲಿ. ನೆಕ್ಸ್ಟ್ ಭದ್ರಾ ನದಿ ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್ ಇದು ವಾರಾಹಿ ನದಿ ಉಡುಪಿ ಜಿಲ್ಲೆ. ನೆಕ್ಸ್ಟ್ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಅಂತ ಕರೀತಾರೆ. ಇದು ವೇದವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇನ್ನು ಯುಗಚಿ ಜಲಾಶಯ ಯುಗಚಿ ನದಿಗೆ ಹಾಸನ ಜಿಲ್ಲೆಯಲ್ಲಿ ನೀರಾವರಿ ಉದ್ದೇಶಕ್ಕಾಗಿ. ಇಷ್ಟು ಕ್ವಿಕ್ಲಿ ಸ್ವಲ್ಪ ಗೊತ್ತಿರಲಿ. ನಮ್ಗೆ ಎಕ್ಸಾಮ್ MCQ ಇರುವಾಗ ಇವು ಓದಿರ್ತೇವಲ್ಲ, ಇವು ಸ್ವಲ್ಪ ಆದ್ರೂ ನಮ್ಗೆ ಸ್ವಲ್ಪ ನೆನಪು ಬಂದೇ ಬರ್ತವೆ. ಇನ್ನ ಈ ಹೂಳು ತೆಗೆಯೋ ಕಾರ್ಯಕ್ರಮ ಇದೆಯಲ್ಲ, ಕರ್ನಾಟಕದಲ್ಲಿ ಕೆರೆ ಸಂಜೀವಿನಿ ಅಂತ ಒಂದು ಯೋಜನೆ ಬರುತ್ತೆ 2016ರಲ್ಲಿ. ಕರ್ನಾಟಕ ಸರ್ಕಾರ ಈ ಕೆರೆ ಸಂಜೀವಿನಿ ಅಂತ ಯೋಜನೆ ಜಾರಿಗೆ ತರುತ್ತಾ. ಇದೇನಪ್ಪ ಉದ್ದೇಶ ಅಂತಂದ್ರೆ, ರಾಜ್ಯದ ಬರಪೀಡಿತ ತಾಲೂಕುಗಳಲ್ಲಿರುವ ಒಣಗಿದ ಕೆರೆಗಳ ಹೂಳೆತ್ತುವುದು ಮತ್ತು ಅಂತರ್ಜಲ ಮಟ್ಟ ಸುಧಾರಿಸುವುದು ಅಂತ ಒಂದು ಒಂದು ಕೆರೆ ಸಂಜೀವಿನಿ ಯೋಜನೆಯನ್ನು 2016ರಲ್ಲಿ ಜಾರಿಗೆ ತರುತ್ತಾರೆ. ಬಹುಶಃ ಅವಾಗ CM ಸಿದ್ದರಾಮಯ್ಯನವರು ಇರಬೇಕು, ಕನ್ಫರ್ಮ್ ಇಲ್ಲ. ಸೊ ಸಿದ್ದರಾಮಯ್ಯನವರು CM ಇರಬೇಕು 2016ರಲ್ಲಿ. ಅವಾಗ ತಂದಂತಹ ಇದೊಂದು ಕೆರೆ ಸಂಜೀವಿನಿ ಯೋಜನೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಇಲ್ಲೊಂದು ಬಂದಿದೆ ನೋಡಿ. ಸೋಲಿಗರಿಗೆ ಬಾರದ ಪೌಷ್ಟಿಕ ಆಹಾರ. ಸೊ ಇಲ್ಲಿ ಪೌಷ್ಟಿಕ ಆಹಾರ ಇದ್ರ ಬಗ್ಗೆ ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಅಲ್ಲ ಅಂದ್ರು, ಈ ಸೋಲಿಗ ಬುಡಕಟ್ಟು ಏನಿದೆಯಲ್ಲ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿರಬೇಕು. ಬ್ಯಾಕ್ ಗ್ರೌಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ. ಇದು ಬುಡಕಟ್ಟು ಯಾವುದು ಅಂತಂದ್ರೆ, ಸೋಲಿಗ ಬುಡಕಟ್ಟು ಯಾವ ರಾಜ್ಯದಲ್ಲಿ ಅಂದ್ರೆ ಮುಖ್ಯವಾಗಿ ಕರ್ನಾಟಕದಲ್ಲಿ. ತಮಿಳುನಾಡಿನ ಬಾರ್ಡರ್ ಅಲ್ಲಿ ಕೂಡ ಕಂಡುಬರ್ತಾರೆ, ಬಟ್ ಮುಖ್ಯವಾಗಿ ಕರ್ನಾಟಕ ಅಂತ ನೆನ್ಪಿಟ್ಕೋಬೇಕು. ಈ ಪ್ರದೇಶ ಎಲ್ಲಿ ಇರ್ತಾರ ಅಂತಂದ್ರೆ BRT ಟೈಗರ್ ರಿಸರ್ವ್, ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್. ಇವರು ಮಾತಾಡುವಂತ ಭಾಷೆ ಸೋಲಿಗ ಭಾಷೆ. ಆಮೇಲೆ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ನೋಡಿ. ಇವ್ರದ್ದು 2011ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ಸಮುದಾಯ ಅರಣ್ಯ ಹಕ್ಕು ಪಡೆದ ಭಾರತದ ಮೊದಲ ಬುಡಕಟ್ಟು ಇವ್ರದ್ದು, ಸೋಲಿಗ ಬುಡಕಟ್ಟು. ನೆಕ್ಸ್ಟ್ 2025ರಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಸೋಲಿಗ ಬುಡಕಟ್ಟಿನ ಹುಲಿ ಸಂರಕ್ಷಣೆಯ ಪಾತ್ರವನ್ನು ಉಲ್ಲೇಖಿಸಿದ ನಂತರ ಇವರು ತುಂಬಾ ಪಾಪ್ಯುಲರ್ ಆಗ್ಬಿಡ್ತಾರೆ. 2025ರಲ್ಲಿ ಮನ್ ಕಿ ಬಾತ್ ಪ್ರಧಾನಮಂತ್ರಿಯವರು ಈ ಸೋಲಿಗ ಬುಡಕಟ್ಟು ಹುಲಿ ಸಂರಕ್ಷಣೆ ಪಾತ್ರವನ್ನು ಉಲ್ಲೇಖಿಸ್ತಾರೆ ಅವ್ರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ. ಅವಾಗ ಇವರು ತುಂಬಾ ಇಂಪಾರ್ಟೆನ್ಸ್ ಬರೀತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇವರು ಇಂಪಾರ್ಟೆನ್ಸ್ ಬರುತ್ತೆ.
ಸೊ ಇದೊಂದು ನೆನಪಿರ್ಲಿ. ಆಮೇಲೆ BRT ಟೈಗರ್ ರಿಸರ್ವ್ ಇದು ಎಲ್ಲಿದೆ ಅಂತಂದ್ರೆ ಚಾಮರಾಜನಗರ. ಇದು ಇಂಪಾರ್ಟೆಂಟ್ ಏನಂದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಸಂಪರ್ಕಿಸುವ ಪ್ರಮುಖ ಜೀವ ವೈವಿಧ್ಯ ಪ್ರದೇಶ ಇದು BRT ಟೈಗರ್ ರಿಸರ್ವ್. ಆಮೇಲೆ ಪ್ರೊಜೆಕ್ಟ್ ಟೈಗರ್ ಅಡಿಯಲ್ಲಿ ಸಂರಕ್ಷಿತ ಪ್ರದೇಶ ಅಂತ ಇದನ್ನು ಗುರುತಿಸಲಾಗಿದೆ. ಸೋಲಿಗರು ಏನಿದಾರಲ್ಲ, ಸೋಲಿಗರು ಹುಲಿಯನ್ನು ದೈವಿಕವಾಗಿ ಭಾವಿಸಿ ಅದನ್ನು ದೊಡ್ಡ ನಾಯಿ ಎಂದು ಕರೆಯುತ್ತಾರಂತೆ. ಹುಲಿಯನ್ನು ಕೂಡ ಅವರು ದೊಡ್ಡ ನಾಯಿ ಎಂದು ಕರೆಯುತ್ತಾರಂತೆ. ನೆಕ್ಸ್ಟ್ ಸೋಲಿಗ ಅಂದ್ರೆ ಈ ಪದದ ಅರ್ಥ ಏನು ಅಂತಂದ್ರೆ ನೋಡಿ, ಸೋಲಿಗ ಎಂದರೆ ಬಿದಿರಿನ ಮಕ್ಕಳು ಅಂದ್ರೆ ಚಿಲ್ಡ್ರನ್ ಬಾಂಬು ಎಂದು ಅರ್ಥೈಸಲಾಗುತ್ತದೆ. ಅಂದ್ರೆ ಶೋಲಗ ಇವ್ರು ಮಾತಾಡುವಂತ ಭಾಷೆ ಏನಿದೆಯಲ್ಲ, ಶೋಲಗ ಭಾಷೆ, ಇದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆ. ಇದೊಂದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆ. ಇವರು ಕನ್ನಡನೂ ಮಾತಾಡ್ತಾರೆ ಮತ್ತು ತಮಿಳನ್ನು ಕೂಡ ಮಾತಾಡ್ತಾರೆ. ನೆಕ್ಸ್ಟ್ ಇವರು ಎಲ್ಲೆಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ನಮ್ಮ ಬೆಳಗಿರಿ ರಂಗನಾಥ ಸ್ವಾಮಿ ಬೆಟ್ಟ, BRT ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟ್ ಮಲೆ ಮಹದೇಶ್ವರ ಬೆಟ್ಟ, ಯಳಂದೂರು, ಅನೂರು, ಕೊಳ್ಳೇಗಾಲ, ಚಾಮರಾಜನಗರದಲ್ಲಿ ಇವರು ಕಂಡು ಬರ್ತಾರೆ. ಇಲ್ಲಿ ಇವ್ರದೊಂದು ಫೋಟೋ ಇದೆ ನೋಡಿ, ಒಂದು ಪುಟ್ಟ ಮಗುವಿನ ಫೋಟೋ ಇದು. ಇವರು ಸೋಲಿಗ ಬುಡಕಟ್ಟಿಗೆ ಸೇರಿದಂತ ಒಂದು ಪುಟ್ಟ ಮಗು, ಸ್ಮೈಲಿಂಗ್ ಫೇಸ್ ಇದೆ ನೋಡಿ, ಸ್ಮೈಲಿಂಗ್ ಫೇಸ್. ಸೊ ಐ ಆಮ್ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದ್ದೇನೆ. ಇಲ್ಲೊಂದು ನೆಕ್ಸ್ಟ್ ಟಾಪಿಕ್ ಬಂದಿದೆ ನೋಡಿ, ಲೋಕಾಯುಕ್ತದಲ್ಲಿ. ಇಲ್ಲಿದೆ ನೋಡಿ ಸಣ್ಣ ನ್ಯೂಸ್ ಇದು. ಲೋಕಾಯುಕ್ತದಲ್ಲಿ 35% ಖಾಲಿ ಹುದ್ದೆ. ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ 30ರಿಂದ 35% ಹುದ್ದೆಗಳು ಖಾಲಿ ಇವೆ ಎಂದು ಉಪಲೋಕಾಯುಕ್ತ ಯಾರು ಹೇಳಿದ್ದಾರೆ ಅಂದ್ರೆ KN ಫಣೀಂದ್ರ ಹೇಳಿದಾರಂತೆ. KN ಫಣೀಂದ್ರ ಅವರು ನಮ್ಮ ಉಪಲೋಕಾಯುಕ್ತರಾಗಿದ್ದಾರೆ. ಇದ್ರ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಇದು ನ್ಯೂಸ್ ಸಣ್ಣದಿರ್ಬೋದು, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಸ್ವಲ್ಪ ಪಾಯಿಂಟ್ಸ್ ತಿಳ್ಕೊಬೇಕಾಗುತ್ತೆ ನೋಡಿ. ಕರ್ನಾಟಕ ಲೋಕಾಯುಕ್ತ ಇದು ಇವತ್ತಿನ ನ್ಯೂಸ್ ಅಲ್ಲಿ ಬಂದಿರೋದು. ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಏನಪ್ಪಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ತಡೆ ಹಾಗೂ ಸಾರ್ವಜನಿಕ ದೂರುಗಳ ತನಿಖೆಗಾಗಿ ಸ್ಥಾಪಿಸಲಾದಂತ ಸ್ವಾಯತ್ತ ಸಂಸ್ಥೆ ಇದು, ಒಂಬರ್ಟ್ಸ್ಮನ್. ಆಮೇಲೆ ಈ ಕರ್ನಾಟಕ ಲೋಕಾಯುಕ್ತ ಯಾವ ಕಾಯ್ದೆಯಿಂದ ಸ್ಥಾಪಿಸಲಾಗುತ್ತಂದ್ರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಈ ಕಾಯ್ದೆ ಮುಖಾಂತರ ಸ್ಥಾಪಿಸಲಾಗುತ್ತೆ. ಇದರ ಸ್ಥಾಪನೆ ಯಾವಾಗ ಆಗುತ್ತೆ? 1986 1986ರಲ್ಲಿ ಜಾರಿಗೆ ಬಂದು ಕಾರ್ಯಾರಂಭ ಆಗುತ್ತೆ. ಇದೊಂದು ಶಾಸನಬದ್ಧ ಕಾಯ್ದೆ ನೋಡಿ, ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದ್ರೆ ಇದು ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. ಸಂವಿಧಾನದಲ್ಲಿ ಉಲ್ಲೇಖವಿದ್ರೆ ಇದನ್ನ ಸಾಂವಿಧಾನಿಕ ಸಂಸ್ಥೆ ಅಂತ ಕರಿತಾ ಇದ್ರು. ಇದು ಶಾಸನಬದ್ಧ ಅಂದ್ರೆ ನಮ್ಮ ಸರ್ಕಾರ ಒಂದು ಶಾಸನಗಳನ್ನ ಅಂದ್ರೆ ಒಂದು ಕಾಯ್ದೆಯನ್ನು ರೂಪಿಸುವ ಮುಖಾಂತರ ಇದನ್ನು ಜಾರಿಗೆ ತಂದಿದ್ರಿಂದ ಇದನ್ನ ನಾವು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಹೇಳ್ತೇವೆ. ಅದು ಶಾಸನಬದ್ಧ ಸಂಸ್ಥೆ. ಇವರನ್ನ ನೇಮಕ ಯಾರು ಮಾಡ್ತಾರೆ ಅಂದ್ರೆ ಕರ್ನಾಟಕ ಲೋಕಾಯುಕ್ತರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಈ ರಾಜ್ಯಪಾಲರಿಗೆ ಯಾರು ಶಿಫಾರಸು ಮಾಡ್ತಾರೆ, ಅವರ ಹೆಸರುಗಳನ್ನು, ಲೋಕಾಯುಕ್ತರಿಗೆ ಹೆಸರುಗಳನ್ನು ಯಾರು ಶಿಫಾರಸು ಮಾಡುತ್ತಾರೆ ಅಂತಂದ್ರೆ ಮುಖ್ಯಮಂತ್ರಿ, ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರು ಮತ್ತು ವಿಧಾನಸಭೆಯ ಸ್ಪೀಕರ್, ವಿಧಾನ ಪರಿಷತ್ ಸಭಾಪತಿ ಹಾಗೂ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಸಮಾಲೋಚಿಸಿ ಇವರು ಕಮಿಟಿ ರೆಫರೆನ್ಸ್ ಮಾಡಿದಾಗ ನಮ್ಮ ರಾಜ್ಯಪಾಲರು ನಮ್ಮ ಕರ್ನಾಟಕ ಲೋಕಾಯುಕ್ತರನ್ನು ನೇಮಕ ಮಾಡ್ತಾರೆ. ಆಮೇಲೆ ಉಪಲೋಕಾಯುಕ್ತ ಅಂತ ಇವತ್ತಿನ ಬಂದಿದೆ ನೋಡಿ, ಇವತ್ತಿನ ಬಂದಿದೆ ಉಪಲೋಕಾಯುಕ್ತ. ಈ ಹುದ್ದೆ ಕೆಲವು ರಾಜ್ಯಗಳಲ್ಲಿ ಇದೆ, ಕೆಲವು ರಾಜ್ಯಗಳು ಇಲ್ಲ. ಉಪಲೋಕಾಯುಕ್ತ ಇದ್ದೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಉಪಲೋಕಾಯುಕ್ತ ಇದೆ, ಆಂಧ್ರ ಪ್ರದೇಶದಲ್ಲಿದೆ, ತೆಲಂಗಾಣದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಉಪಲೋಕಾಯುಕ್ತ ಹುದ್ದೆ ಇದೆ. ಆದ್ರೆ ಇನ್ನು ಎಷ್ಟೋ ರಾಜ್ಯಗಳಲ್ಲಿ ಉಪಲೋಕಾಯುಕ್ತ ಹುದ್ದೆ ಕಡ್ಡಾಯವಲ್ಲ, ರಾಜ್ಯದ ಕಾಯ್ದೆ ಪ್ರಕಾರ ಬದಲಾಗುತ್ತದೆ. ಇಷ್ಟು ನೆನಪಿರ್ಲಿ. ಇನ್ನ ಈ ಲೋಕಾಯುಕ್ತಕ್ಕೆ ಯಾರ್ಯಾರು ಬರ್ತಾರಪ್ಪ ಇವರ ವ್ಯಾಪ್ತಿ ಅಂಡರ್ ಬರೋರು ಅಂತಂದ್ರೆ ನೋಡಿ, ಮುಖ್ಯಮಂತ್ರಿಯವರು ಕೂಡ ಲೋಕಾಯುಕ್ತ ಅಂಡರ್ ಬರ್ತಾರೆ. ಅಂದ್ರೆ ಕೆಲವು ಕಾನೂನಿನ ವ್ಯಾಪ್ತಿಯಲ್ಲಿರುವ ವಿಷಯಗಳಲ್ಲಿ ಮಾತ್ರ ಇವ್ರ ಮೇಲೆ ನಮ್ಮ ಲೋಕಾಯುಕ್ತರು ಇವರನ್ನ ಇವ್ರನ್ನು ಬಂಧಿಸಬಹುದು ಅಥವಾ ಇವ್ರ ಮೇಲೆ ಎನ್ಕ್ವೈರಿ ಮಾಡಬಹುದು. ನೆಕ್ಸ್ಟ್ ಸಚಿವರು ಬರ್ತಾರೆ, ನೆಕ್ಸ್ಟ್ ಶಾಸಕರು, ಆಮೇಲೆ ರಾಜ್ಯ ಸರ್ಕಾರಿ ನೌಕರರು, ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸರ್ಕಾರಿ ನಿಗಮ ಅಥವಾ ಮಂಡಳಿ ಅಧಿಕಾರಿಗಳು ಇವರ ವ್ಯಾಪ್ತಿಗೆ ಬರ್ತಾರೆ. ಈ ಪ್ರಮುಖ ಘಟನೆಗಳು ಕ್ರೊನಾಲಜಿಕಲಿ ನೆನಪಿರ್ಲಿ. ಕ್ರೊನಾಲಜಿಕಲಿ ಹೆಂಗೆ ನಡೆದಿದೆ ಅಂತ ನೆನಪಿರ್ಲಿ. ಇದು 1984 ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಂಗೀಕಾರ ಆಗುತ್ತೆ. ಆಮೇಲೆ 1986 ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಕಾರ್ಯಾರಂಭ ಮಾಡುತ್ತೆ. 2016ರಲ್ಲಿ ನಮ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಈ ಲೋಕಾಯುಕ್ತ ಬದಲಿಗೆ ACB ಜಾರಿಗೆ ತರಲಿಕ್ಕೆ ನೋಡುತ್ತೆ. ACB ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ ತಂದು ಈ ACB ಕಾರ್ಯಗಳನ್ನೆಲ್ಲ ಲೋಕಾಯುಕ್ತ ಕಾರ್ಯಗಳನ್ನೆಲ್ಲ ACBಗೆ ವರ್ಗಾವಣೆ ಮಾಡುತ್ತೆ. ಆದ್ರೆ 2020
2022ರಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಏನ್ ಮಾಡುತ್ತೆ, ACB ಅನ್ನು ರದ್ದು ಮಾಡಿಬಿಡುತ್ತೆ. ರದ್ದು ಮಾಡಿದ್ರಿಂದ ಮತ್ತೆ ತನಿಖಾ ಅಧಿಕಾರಿಗಳೆಲ್ಲ ಏನಾಗುತ್ತವೆ, ನಮ್ಮ ಲೋಕಾಯುಕ್ತಕ್ಕೆ ಮರಳುತ್ತವೆ. ಸೊ ಇಷ್ಟು ನೆನಪಿರ್ಲಿ. ಆಮೇಲೆ ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಪ್ರೆಸೆಂಟ್ ಯಾರಿದಾರಪ್ಪ ನಮ್ಮ ಲೋಕಾಯುಕ್ತ ಅಂತಂದ್ರೆ ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಇದ್ದಾರೆ. ಅಂದ್ರೆ ಜಸ್ಟಿಸ್ BS ಪಾಟೀಲ್ ಇವರು ನಮ್ಮ ಲೋಕಾಯುಕ್ತ. ನೆಕ್ಸ್ಟ್ ನಮ್ಮಲ್ಲಿ ಲೋಕಾಯುಕ್ತ ಹೆಂಗ್ ಬರುತ್ತೋ, ಕೇಂದ್ರದಲ್ಲಿ ಲೋಕಾಯುಕ್ತ ಇರಲ್ಲ, ಲೋಕ್ಪಾಲ್ ಇರುತ್ತೆ. ಕೇಂದ್ರದಲ್ಲಿ ಲೋಕ್ಪಾಲ್ ಇರುತ್ತೆ. ಆಮೇಲೆ ಇದು ಯಾವ ಕಾಯ್ದೆಯಿಂದ ಜಾರಿಗೆ ಬಂದಿದೆ ಅಂತಂದ್ರೆ ಲೋಕ್ಪಾಲ್. ನೋಡ್ರಿ, ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಆಕ್ಟ್ 2013 ಮುಖಾಂತರ ಜಾರಿಗೆ ಬಂದಿದೆ. ಇದು ಜಾರಿಗೆ ಬಂದ ವರ್ಷ 2014, ಕಾಯ್ದೆ 2013, ಆದ್ರೆ ಇದು ಜಾರಿಗೆ ಬಂದಿದ್ದು 2014. ಲೋಕ್ಪಾಲ್ ರಚನೆ ಹೇಗಿರುತ್ತೆ ಕೇಂದ್ರದಲ್ಲಿ ಅಂತಂದ್ರೆ, ಒಬ್ಬರು ಅಧ್ಯಕ್ಷರು ಇರ್ತಾರೆ, ಗರಿಷ್ಠ ಸಂಖ್ಯೆ ಅಂದ್ರೆ ಮ್ಯಾಕ್ಸಿಮಮ್ 8 ಜನ ಸದಸ್ಯರು ಇರ್ತಾರೆ. ಈ 8 ಜನ ಸದಸ್ಯರಲ್ಲಿ 50% ಈ ನ್ಯಾಯಾಂಗ ಸದಸ್ಯರು ಇರ್ತಾರೆ, ಅಂದ್ರೆ ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ. ಆಮೇಲೆ ಉಳಿದಿರುವಂತ ಇದರಲ್ಲಿ ಒಟ್ಟು ಸದಸ್ಯರಲ್ಲಿ, ಈ ಟೋಟಲ್ 8% ಸದಸ್ಯರಲ್ಲಿ 50% ಯಾರು ಇರಬೇಕು ಅಂತಂದ್ರೆ SC, ST, OBC, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ಇರಬೇಕಂತ ಒಂದು ಕಾನೂನು ಇದೆ. ನೆಕ್ಸ್ಟ್ ಇವ್ರ ಅಧಿಕಾರಾವಧಿ ನೋಡಿ, ಲೋಕ್ಪಾಲರ ಅಧಿಕಾರಾವಧಿ 5 ವರ್ಷ ಅಥವಾ 70 ವರ್ಷ ವಯಸ್ಸಾಗುವವರೆಗೂ ಇವರು ಅಧಿಕಾರದಲ್ಲಿ ಇರುತ್ತಾರೆ. ಆಮೇಲೆ ಇವ್ರಿಗೆ ಮರು ನೇಮಕಾತಿ ಇಲ್ಲ. ನೋಡಿ, ಲೋಕ್ಪಾಲ್ ಅವರು ಒಮ್ಮೆ ರಿಟೈರ್ಡ್ ಆಯ್ತು ಅಂತಂದ್ರೆ ಇವ್ರು ಮತ್ತೆ ಮರು ನೇಮಕ ಆಗುವಂತಿಲ್ಲ. ಆಮೇಲೆ ಈ ಲೋಕ್ಪಾಲ್ ಅನ್ನು ಯಾರು ನೇಮಕ ಮಾಡ್ತಾರೆ ಅಂತಂದ್ರೆ ಭಾರತದ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಆದ್ರೆ ರಾಷ್ಟ್ರಪತಿಗಳು ಯಾವುದೇ ನೇಮಕ ಮಾಡಿದ್ರು ಸೆಲೆಕ್ಷನ್ ಕಮಿಟಿಯ ಆಧಾರದ ಮೇಲೆ, ಅದರ ಶಿಫಾರಸಿನ ಮೇಲೆಗೆ, ನೋಡಿ ಸೆಲೆಕ್ಷನ್ ಕಮಿಟಿ ಅಂತ ಒಂದಿರುತ್ತೆ, ಇವರ ಶಿಫಾರಸಿನ ಮೇರೆಗೆ ನಮ್ಮ ರಾಷ್ಟ್ರಪತಿಯವರು ಈ ಲೋಕ್ಪಾಲರನ್ನು ನೇಮಕ ಮಾಡುತ್ತಾರೆ. ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿ ಇರ್ತಾರೆ, ಇವರು ಅಧ್ಯಕ್ಷರು. ಆಮೇಲೆ ಲೋಕಸಭೆಯ ಸಭಾಪತಿ ಇರ್ತಾರೆ, ಸ್ಪೀಕರ್. ಆಮೇಲೆ ರಾಜ್ಯಸಭೆಯ ಸಭಾಧ್ಯಕ್ಷರು ಅಂದ್ರೆ ಉಪರಾಷ್ಟ್ರಪತಿ ಇರ್ತಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ CJI ಅಥವಾ ಅವರು ನಾಮನಿರ್ದೇಶನ ಮಾಡಿದಂತ ಸುಪ್ರೀಂ ಕೋರ್ಟ್ ನ ಯಾವ್ದಾದ್ರು ನ್ಯಾಯಾಧೀಶರು ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತಾರೆ. ಈ ಸೆಲೆಕ್ಷನ್ ಕಮಿಟಿ ಏನ್ ಮಾಡುತ್ತೆ, ಒಬ್ಬ ಲೋಕಾಯುಕ್ತರನ್ನು ರೆಫರ್ ಮಾಡುತ್ತೆ ರಾಷ್ಟ್ರಪತಿಯವರಿಗೆ, ಇವರನ್ನ ಲೋಕ್ಪಾಲ್ ಆಗಿ ಮಾಡಬಹುದು ಅಂತ. ಅವಾಗ ರಾಷ್ಟ್ರಪತಿಯವರು ನಮ್ಮ ಲೋಕ್ಪಾಲ್ ಅನ್ನು ನೇಮಕ ಮಾಡ್ತಾರೆ. ಸೊ ಇನ್ನೊಂದು ನೆಕ್ಸ್ಟ್ ಅಂತಂದ್ರೆ ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದ್ರೆ, ಲೋಕ್ಪಾಲ್ ಇದೆಯಲ್ಲ ಕೇಂದ್ರದಲ್ಲಿ, ಇವ್ರ ವ್ಯಾಪ್ತಿಗೆ ಯಾರ್ಯಾರು ಬರಲ್ಲ ಅಂತ. ಯಾರು ಬಾರದವರು ಅಂದ್ರೆ ವ್ಯಾಪ್ತಿಗೆ ಯಾರು ಬರಲ್ಲ ಅಂದ್ರೆ ಜುಡಿಷಿಯರಿ, ನ್ಯಾಯಾಂಗದವರು ಬರಲ್ಲ. ಆಮೇಲೆ ಕೆಲವು ರಾಷ್ಟ್ರೀಯ ಭದ್ರತಾ ವಿಷಯಗಳು ಇರ್ತವೆ, ಅದರ ರಿಗಾರ್ಡಿಂಗು ಇವ್ರ ವ್ಯಾಪ್ತಿಗೆ ಬರಲ್ಲ. ಆಮೇಲೆ ಪ್ರಧಾನಮಂತ್ರಿ ಕೆಲವು ವಿಶೇಷ ವಿಷಯಗಳು, ರಾಷ್ಟ್ರೀಯ ಭದ್ರತೆ ಇರ್ಬೋದು, ವಿದೇಶಾಂಗ ನೀತಿ ಇರ್ಬೋದು, ಅಂದ್ರೆ ನಮ್ಮ ಸಾರ್ವಭೌಮತೆ, ನಮ್ಮ ರಾಷ್ಟ್ರದ ಸಾರ್ವಭೌಮತೆಗೆ ಏನಾದ್ರು ಧಕ್ಕೆ ತರುವಂತವುಗಳು, ನಮ್ಮ ರಾಷ್ಟ್ರ ಸಾರ್ವಭೌಮತೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಈ ಲೋಕ್ಪಾಲ್ ಏನಿದೆ ಇದರ ವ್ಯಾಪ್ತಿಗೆ ಬರೋದಿಲ್ಲ. ನೆಕ್ಸ್ಟ್ ನಮ್ಮ ಲೋಕ್ಪಾಲ್, ಪ್ರಥಮ ಲೋಕ್ಪಾಲ್ ಯಾರಾಗಿದ್ರು ನಮ್ಮ ಭಾರತ ದೇಶದ್ದು ಅಂತ ಅಂದ್ರೆ ಪಿನಾಕಿ ಚಂದ್ರ ಘೋಷ್. ಇವ್ರು ನೋಡಿ ಫಸ್ಟ್ ಲೋಕ್ಪಾಲ್ ಪಿನಾಕಿ ಚಂದ್ರ ಘೋಷ್ ಅವರಾಗಿದ್ರು. ಇನ್ನ ನ್ಯಾಯಮೂರ್ತಿ ಅಜಯ್ ಮಾಣಿಕ್ರಾವ್ ಖಾನ್ವಿಲ್ಕರ್ ಇವರು ಪ್ರೆಸೆಂಟ್ ಇದ್ದಾರೆ, ಪ್ರೆಸೆಂಟ್ ಲೋಕ್ಪಾಲ್ ಇವರು. ನೆಕ್ಸ್ಟ್ ಈ ಲೋಕ್ಪಾಲನ್ನ ಯಾರ ಒಂದು ಸುಧಾರಣಾ ಆಯೋಗದ ಮುಖಾಂತರ ಇದನ್ನ ಸ್ಥಾಪನೆ ಆಗುತ್ತೆ ಅಂತಂದ್ರೆ, ಇದು ನೆನಪಿರ್ಲಿ, ಮೊದಲ ಆಡಳಿತ ಸುಧಾರಣಾ ಆಯೋಗ ERC 1966 ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು ಆಗಿರ್ತಾರೆ. ಇವರು ಶಿಫಾರಸು ಮಾಡ್ತಾರೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತನ ಸ್ಥಾಪನೆ ಮಾಡಬೇಕು ಅಂತ ಮೊರಾರ್ಜಿ ದೇಸಾಯಿ ಅವರು ಶಿಫಾರಸು ಮಾಡ್ತಾರೆ. ಆಮೇಲೆ 2011ರಲ್ಲಿ ಅಣ್ಣಾ ಹಜಾರೆ ಅವರು ಜನ ಲೋಕ್ಪಾಲ್ ಚಳವಳಿ ಅಂತ ಒಂದು ಮೂವ್ಮೆಂಟ್ ಅನ್ನು ತರ್ತಾರೆ. ನೆಕ್ಸ್ಟ್ 1968ರಲ್ಲಿ ಮೊದಲ ಲೋಕ್ಪಾಲ್ ಬಿಲ್ ಅಂಗೀಕಾರ ಆಗುತ್ತೆ. ಅಷ್ಟು ನೋಡಿ 1968 ಅಲ್ಲಿ ಲೋಕ್ಪಾಲ್ ಬಿಲ್ ಅಂಗೀಕಾರ ಆದ್ರೆ, ಬಟ್ ಮಂಡನೆ ಆದ್ರೆ 2013 ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ ಅಂಗೀಕಾರ ಆಗುತ್ತೆ. 1968 ಅಲ್ಲಿ, ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನೆನಗುದಿಗೆ ಬಿದ್ದಿದ್ದು 2013ರಲ್ಲಿ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ ಅಂಗೀಕಾರ ಆಗುತ್ತೆ. 2014ರಲ್ಲಿ ಕಾಯ್ದೆ ಜಾರಿಗೆ, 2019ರಲ್ಲಿ ಮೊದಲ ಲೋಕಪಾಲ್ ನೇಮಕ ಆಗುತ್ತೆ. 2019ರಲ್ಲಿ ಮೊದಲ ಈ ಪಿನಾಕಿ ಚಂದ್ರ ಘೋಷ್ ಅವರು ನೇಮಕ ಆಗ್ತಾರೆ. ಸೊ ಇದು ಇವತ್ತಿನ ಕ್ವಿಕ್ ಲಿಕ್ಸ್. ಓಕೆ, ಬಾಯ್ ಫ್ರೆಂಡ್ಸ್.